ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಎಂಬುದನ್ನ 7 ವರ್ಷದ ಪುಟ್ಟ ಪೋರನೊಬ್ಬ ಸಾಬೀತು ಮಾಡಿದ್ದು ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರಿ ತಾಲೂಕಿನ ಹೆಮ್ಮೆಯನ್ನ ಮುಗಿಲೆತ್ತರಕ್ಕೇರಿಸಿದ್ದಾನೆ. ಕೆಆರ್ ನಗರದ 7 ವರ್ಷದ ಬಾಲಕ ಸರ್ವಕೀರ್ತಿ ಸ್ಕೇಟಿಂಗ್ ಕ್ರೀಡೆಯಲ್ಲಿ ಅದ್ಭುತ ಸಾಧನೆಯನ್ನ ಮಾಡುವ ಮೂಲಕ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆ. ಪಟ್ಟಣದ ಚೀರನಹಳ್ಳಿ ನಿವಾಸಿಯಾದ ಸಿಜೆ ಸಂಜಯ್ ಕೀರ್ತಿ ಮತ್ತು ಲಿಖಿತಾ ದಂಪತಿಯ ಪುತ್ರನಾಗಿರುವ ಈ ಬಾಲಕ ಕಿಂಗ್ಸ್ ಸ್ಕೇಟಿಂಗ್ ಅಕಾಡೆಮಿಯಲ್ಲಿ 1 ವರ್ಷದಿಂದ ತರಬೇತಿ ಪಡೆದು ಇದೀಗ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾನೆ. ಮೈಸೂರಿನ ಇಲವಾಲದ ಸಂತ ಜೋಸೆಫರ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿರುವ ಈ ಸರ್ವಕೀರ್ತಿ ಮಧುಗಿರಿಯ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಹಾಸನದಲ್ಲಿ ಜಿಲ್ಲಾ ಮಟ್ಟದ ಬಹುಮಾನಗಳನ್ನು ಗೆದ್ದಿದ್ದಾನೆ. ಅಷ್ಟೇ ಅಲ್ಲದೆ ಕೆಆರ್ ನಗರದಿಂದ ಚರ್ಚ್ವರೆಗೆ 1 ಗಂಟೆ 26 ನಿಮಿಷಗಳಲ್ಲಿ ಸ್ಕೇಟಿಂಗ್ ಮೂಲಕ ಸಾಗಿ ದಾಖಲೆ ಬರೆದಿದ್ದಾನೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಈ ಪುಟ್ಟ ಪೋರನ ಸಾಧನೆಗೆ ತರಬೇತುದಾರ ಮುಜವೀರ್ ಪಾಷಾ ಹಾಗೂ ಸ್ಥಳೀಯರು ಹರ್ಷವನ್ನ ವ್ಯಕ್ತಪಡಿಸಿದ್ದು ಭವಿಷ್ಯದಲ್ಲಿ ಆತ ದೇಶಕ್ಕೆ ಕೀರ್ತಿ ತರಲಿ ಅಂತ ಹೇಳಿ ಹಾರೈಸಿದ್ದಾರೆ. ಹಾಯ್, ನಾನು ಸರ್ವಕೀರ್ತಿ. ನಮ್ಮ ಪೇರೆಂಟ್ಸ್ ಹೆಸರು ಸಂಜಯ್ ಮತ್ತು ಲಿಖಿತಾ. ನಾನು ಇಲ್ವಾಲ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲಲ್ಲಿ ಓದ್ತಿರೋದು. ಕಿಂಗ್ಸ್ ಸ್ಕೇಟಿಂಗ್ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ಮುಜವೀರ್ ಪಾಷಾ ನಮ್ಮ ಸ್ಕೇಟಿಂಗ್ ಸರು. ನಾನು ವರ್ಲ್ಡ್ ರೆಕಾರ್ಡ್ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಶೀಲ್ಡ್ ತಗೋಕ್ಕೆ ಮಾಡ್ತಿದ್ದೀನಿ. ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕು, ಬರೀ ಫೋನು ಟಿವಿ ಅಂತಲೇ ಇರ್ತಾರೆ. ಸೊ ಸಮ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಕೇಟಿಂಗಿಗೆ ಸೇರಿಸಿದ್ವಿ. ನಿಮ್ಮ ನಿರೀಕ್ಷೆ ನಿಜ ಮಾಡಿದ್ದಾನೆ ಸೇರಿಸಿದ್ದಕ್ಕೆ? 100% ಎಲ್ಲನೂ ಫುಲ್ಫಿಲ್ ಮಾಡಿದ್ದಾನೆ. ಬಟ್ ಇನ್ನೂ ಮುಂದೆನೂ ಚೆನ್ನಾಗಿ ಬರಬೇಕು ಅನ್ನೋದೇ ನನ್ನ ಆಸೆ. ತರಬೇತುದಾರ ಬಗ್ಗೆ ಏನು ಹೇಳ್ತೀರಿ? ಅವರು ತುಂಬ ಮೋಟಿವೇಟೆಡ್ ಸರು. ಯಾವುದೇ ಒಂದು ಮಕ್ಕಳಿಗಾಗಲಿ ಚೆನ್ನಾಗಿ ತರಬೇತಿ ಕೊಡ್ತಾರೆ. ಅವ್ರನ್ನೂ ಒಂದು ಲೆವೆಲ್ಗೆ ತರಬೇಕು ಈ ಸ್ಪೋರ್ಟ್ಸಲ್ಲಿ ಅಂತ ಅವರು ತುಂಬ ಪ್ರಯತ್ನ ಪಡ್ತಾರೆ. ಅವ್ರ ಪ್ರಯತ್ನ ಪಟ್ಟಂಗೆ ಅದಕ್ಕೆ ಪ್ರತಿಫಲ ಇದೆ. ಬೇರೆ ಪೇರೆಂಟ್ಸು ಸ್ಕೇಟಿಂಗ್ ಯಾಕೆ ಸೇರಿಸ್ಬೇಕು, ನೀವು ಯಾಕೆ ಸೇರಿಸಿ? ಬೇರೆ ಪೇರೆಂಟ್ಸೂ ಎಲ್ಲ ಮೋಟಿವೇಟೆಡ್ ಆಗಿ ಸ್ಕೇಟಿಂಗಿಗೆ ಸೇರಿಸ್ಬೇಕು. ಸೊ ಮಕ್ಳಿಗೂ ಒಂದೊಂದು ಲೆವೆಲ್ ದಾಟ್ದಂಗೆ ಅವ್ರಿಗೂ ಇನ್ನೂ ಮಕ್ಕಳು ಚೆನ್ನಾಗಿ ಆಡಬೇಕು, ನಮ್ಮ ಮಕ್ಕಳು ಸೇರಿಸ್ಬೇಕು ಅಂತ. ಸೊ ಎಲ್ಲರೂ ಸ್ಕೇಟಿಂಗ್ಗೆ ಆಲ್ಮೋಸ್ಟ್ ಹಾಕಿ ಮಕ್ಕಳು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಮಗನ ಸಾಧನೆ ನಿಮ್ಗೆ ಏನು ಅನ್ನಿಸ್ತದೆ, ಹೆಮ್ಮೆ ಅನ್ನಿಸ್ತದೋ, ಇನ್ಸ್ಪೈರ್ ಆಗಿ ನಿಮಗೆ ಇನ್ಸ್ಪೈರ್ ಆಗಿದೆಯಾ? ನನಗೂ ಇನ್ಸ್ಪೈರ್ ಆಗುತ್ತೆ. ಬೇರೆ ಮಕ್ಕಳು ನೋಡಿ ಅವ್ರ ಥರ ನಾವು ಪ್ರೈಸ್ ತೊಗೋಬೇಕಂತ ಇರುತ್ತೆ. ಬಟ್ ನನಗೆ ನನ್ನ ಮಗ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಓದಲು ಮುಂದೆ ಇದ್ದಾನೆ? ಓದೋದ್ರಲ್ಲೂ ಮುಂದೆ ಇದ್ದಾನೆ, ಪ್ಲಸ್ ಬೇರೆ ಆ್ಯಕ್ಟಿವಿಟೀಸಲ್ಲೂ ಇದ್ದಾನೆ. ಸ್ಕೇಟಿಂಗಲ್ಲೂ ತುಂಬ ಚೆನ್ನಾಗಿ ಆಡ್ತಾನೆ.